10/3/2024 ನಡೆದಿರುವಂತಹ KSU B.Ed ಎಂಟ್ರೆನ್ಸ್ ಎಕ್ಸಾಮಿನ ತಾರ್ಕಿಕ ಸಾಮರ್ಥ್ಯ ಪರೀಕ್ಷೆನ ನೋಡೋಣ. ಇದು ಫಸ್ಟ್ ಕ್ವಶನ್ ಸ್ಟಾರ್ಟ್ ಆಗೋದು, ಈ ಸರಣಿಯಲ್ಲಿ ಎಷ್ಟು HIGಗಳು ಅಂದರೆ H ಮತ್ತು Gಗಳು ಅಕ್ಕಪಕ್ಕದಲ್ಲಿದ್ದು ಹೈ ಮಧ್ಯದಲ್ಲಿ ಬರುವಂತಿದೆ ಅನ್ನೋದನ್ನು ಕೇಳಿದರೆ, ಇಲ್ಲಿ H ಮತ್ತು G ಮಧ್ಯೆ ಐ ಬರಬೇಕು, ಇಲ್ಲೂ ಇಲ್ಲ, ಇರೋದು ಇಲ್ಲೊಂದು ಹತ್ರ ಇಲ್ಲೊಂದು ಹತ್ರ, ಹಾಗಾಗಿ ಆನ್ಸರ್ ಬಿ ಇದಕ್ಕೆ. ನೆಕ್ಸ್ಟ್, ಈ ಸಂಖ್ಯೆಯನ್ನು ಆರೋಹಣ ಕ್ರಮದಲ್ಲಿ ಅಂತಂದರೆ ಇನ್ಕ್ರೀಸಿಂಗ್ ಅಂದರೆ ಏರಿಕೆ ಕ್ರಮದಲ್ಲಿ ಬರೆದಾಗ ಎಷ್ಟು ಅಂಕೆಗಳು ತಮ್ಮ ಸ್ಥಾನದಲ್ಲಿಯೇ ಉಳಿಯುತ್ತವೆ ಅಂದರೆ ಅದೇ ಸ್ಥಾನದಲ್ಲಿ ಉಳಿಬೇಕು. ಇದಕ್ಕೆ ಆನ್ಸರ್ ಎ ಯಾವುದೂ ಇಲ್ಲ. ಇಲ್ಲಿ ನೀವು ಇದಕ್ಕೆ ಫಾರ್ಮುಲಾವನ್ನು ನೋಡ್ಬೋದು. ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಯನ್ನು ನಾವು ಏರಿಕೆ ಕ್ರಮದಲ್ಲೇ ಹಾಕ್ಕೊಂಡಾಗ, ಈ ಏರಿಕೆ ಕ್ರಮದಲ್ಲಿ ನಾವು ಹಾಕ್ಕೊಂಡಾಗ ಯಾವುದೇ ಸ್ಥಾನದಲ್ಲಿ ಸಂಖ್ಯೆಗಳು ಇಲ್ಲ, ಹಾಗಾಗಿ ಅದಕ್ಕೆ ಆನ್ಸರ್ ಎ ಆಗುತ್ತೆ. ನೆಕ್ಸ್ಟು ACEGಗೆ ಸೌಮ್ಯತೆ ಇರುವುದನ್ನು ಆರಿಸಿ ಅಂತ ಕೇಳಿದರೆ, ಇಲ್ಲಿ ಒಂದು ಅಕ್ಷರವನ್ನು ಬಿಟ್ಟು ಒಂದು ಅಕ್ಷರವನ್ನು ತಗೊಂಡಿದ್ದಾರೆ. ಎಗೆ ಸಿ ತಾನಿದ್ದಾರೆ, ಸಿಗೆ ಹಿ ತಾನಿದ್ದಾರೆ, ಹೀಗೆ ಜಿ ತಾನಿದ್ದಾರೆ. ಅದೇ ರೀತಿ ಇನ್ನೊಂದು ಪ್ಯಾಟರ್ನ್ ನೋಡೋದಾದರೆ ಓಗೆ ಕ್ಯೂ ತಾನಿದ್ದಾರೆ, ಕ್ಯೂಗೆ ಎಸ್, ಎಸ್ಗೆ ಹ್ಯೂ ತಾಂದಿದ್ದಾರೆ. ಹಾಗಾಗಿ ಆನ್ಸರ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್ ಬಂದರೆ, ಇಲ್ಲಿರುವಂತಹ ಸಂಖ್ಯಾ ಸರಣಿಯನ್ನು ಬಿಡಿಸಿದಾಗ ಫಸ್ಟ್ 2ಕ್ಕೆ ಪ್ಲಸ್ 1 ಕೂಡಿದರೆ 3, ನೆಕ್ಸ್ಟ್ 2 + 2 + 1 ಕೂಡಿದರೆ 5, 4 + 4 + 1 ಕೂಡಿದರೆ 9, 8 + 8 + 1 ಕೂಡಿದರೆ 17, 16 + 16 ಕೂಡಿದರೆ +1 ಕೂಡಿದರೆ 33. ಇದಕ್ಕೆ ಆನ್ಸರ್ ಎ ಸರಿಯಾದ ಉತ್ತರ. ನೆಕ್ಸ್ಟ್, ಬಿಟ್ಟು ಇರುವಂಥ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಂದರೆ, 3 × 3, 3 × 5 = 15, 15 × 4 = 60. ಅಂದರೆ ಎಲ್ಲ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಆನ್ಸರ್ ಬಿ 90 ಬರುವಂಥದ್ದು. ನೆಕ್ಸ್ಟ್, ಇದಕ್ಕೆ ಆನ್ಸರ್ ಯಾರಾದರೂ ಗೊತ್ತಿದ್ದರೆ ನೀವು ವಾಟ್ಸಪ್ ಗ್ರೂಪ್ನಲ್ಲಿ ಮತ್ತು ಕಮೆಂಟ್ಸ್ನಲ್ಲಿ ಹಂಚಿಕೆಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನೆಕ್ಸ್ಟ್, ಇದರಲ್ಲಿ 2 ಹೇಳಿಕೆಗಳು ಸರಿ ಎಂದು ಊಹಿಸಿದರೆ ಕೆಳಗಿನ ಯಾವ ತೀರ್ಮಾನ ಸರಿಯಾಗಿದೆ ಅಂತ ನೀವು ಹೇಳಬೇಕು. ಇಲ್ಲಿ ನೀವು ಎಲ್ಲ ಗುಮಾಸ್ತರು ಬೆರಳಚ್ಚುಗಾರರು ಅಂದರೆ ಎಲ್ಲ ಗುಮಾಸ್ತರಿಗೂ ಟೈಪಿಂಗ್ ಹೊಡೆಯೋಕ್ಕೆ ಬರ್ತಿತ್ತೆ. ನೆಕ್ಸ್ಟು, ಕೆಲವು ಬೆರಳಚ್ಚುಗಾರರು ಸ್ಟೋನ್ಗಳು ಅಂದರೆ ಕೆಲವು ಬೆರಳಚ್ಚುಗಾರರು ಇಲ್ಲಿ ನೋಡ್ಬೋದು ನೀವು ಸ್ಟೆನೋಗಳು. ಇಲ್ಲಿ ಎಲ್ಲ ಬೆರಳಚ್ಚುಗಾರರು ಗುಮಸ್ತರು. ಓಕೆ, ಈ ಆನ್ಸರ್ ಎ ಯಾರೆಲ್ಲ ಹಾಕಿದ್ರೆ ಅವರಿಗೆ ರೈಟ್ ಸಿಗುತ್ತೆ. ಎಲ್ಲ ಗುಮಸ್ತರು, ಇಲ್ಲಿರುವಂತಹ ಎಲ್ಲ ಗುಮಸ್ತರು ಸ್ಟೋನ್ಗಳು ಅಲ್ಲ. ಕೆಲವು ಸ್ಟೋನ್ಗಳು, ಇಲ್ಲಿರುವಂತಹ ಕೆಲವು ಸ್ಟೋನ್ಗಳು ಗುಮಸ್ತರು ಅಲ್ಲ. ಈ ಹೇಳಿಕೆಗೆ ಹೇಳೇ ಇಲ್ಲ ಅವನು ಸ್ಟೋನ್ಗಳು ಗುಮಸ್ತರಾಗತ್ತೆ ಅಂತ ಹೇಳಿಲ್ಲ. ಯಾವುದೇ ಬೆರಳಚ್ಚುಗಾರರು ಗುಮಸ್ತರಲ್ಲ, ಇದು ತಪ್ಪು. ಇದಕ್ಕೆ ಆನ್ಸರ್ ಎ ಕರೆಕ್ಟು. ಎಲ್ಲ ಬೆರಳಚ್ಚುಗಾರರು ಗುಮಸ್ತರಾಗಿದ್ದಾರೆ. ಅದನ್ನೇ ಪದವನ್ನು ಸ್ವಲ್ಪ ಇರುಸು ಮುರುಸು ಮಾರಿ ಉಲ್ಟಾ ಕೊಟ್ಟಿರುವಂಥದ್ದು. ನೆಕ್ಸ್ಟ್, ನೀಡಿರುವಂಥ ಸಮೀಕರಣವನ್ನು ಸಮತೋಲನಗೊಳಿಸಿ ಈ ಚಿಹ್ನೆಗಳನ್ನು ಬಳಸಿ ಸರಿ ಮಾಡಿರಿ ಅಂತ ಹೇಳಿದರೆ ಇದಕ್ಕೆ ಆನ್ಸರ್ ಸಿ. ಇಲ್ಲಿ ನೋಡ್ಬೋದು ನೀವು, ಆ ಒಂದು ಸಂಖ್ಯೆಗೆ ನಾವು ಸಮೀಕರಣವನ್ನು ಅವ್ರು ಹೇಳಿದಂತೆ ಅಪ್ಲೈ ಮಾಡಿಕೊಂಡಾಗ ನಮಗೆ ಉತ್ತರ ಎಡ ಮತ್ತು ಬಲಭಾಗದಲ್ಲಿ ಸಮನಾಗಿ ಸಿಕ್ಕಿರುವಂಥದ್ದು. ನೆಕ್ಸ್ಟು, ಈ ಪದವನ್ನು ಬಳಸಿಕೊಂಡು ನೀವು ಪದವನ್ನು ಯಾವುದನ್ನು ರಚಿಸಲಾಗಿಲ್ಲ ಅಂತ ಕೇಳಿದರೆ ಆನ್ಸರ್ ಸಿ. ಯಾಕೆಂದರೆ ಅದು ಈ ಪದದಲ್ಲಿ ಈ ಅಕ್ಷರನೇ ಇಲ್ಲ, ಆದರೆ ಇಲ್ಲಿ ಈ ಅಕ್ಷರವನ್ನು ಬಂದಿರುವಂಥದ್ದು. ನೆಕ್ಸ್ಟ್, ಇದಕ್ಕೆ ಆನ್ಸರ್ ಬಿ. ನೆಕ್ಸ್ಟ್ ಬಂದರೆ ನೋಡ್ರಿ, ಇಲ್ಲಿ ಈ ಒಂದು ಆಯತವನ್ನು ಅವರು ತ್ರಿಭುಜಾಕೃತಿಗೆ ಎಳ್ಕೊಂಡಿರುವಂತಹ ಸಿಚುವೇಶನನ್ನು, ಅದೇ ರೀತಿ ನಾವು ಒಂದು ಎಳೆದಂಥ ಸಿಚುವೇಶನಲ್ಲಿ ಹಾಳೆಯನ್ನು ಮೇಲೆ ಇಟ್ಕೊಂಡ್ರೆ ಒಂದು ತ್ರಿಭುಜಾಕೃತಿಯಲ್ಲಿ ನಿಲ್ಲುವಂಥದ್ದು ಆನ್ಸರ್ ಡಿ ಆಗುತ್ತೆ. ನೆಕ್ಸ್ಟ್ ಬಂದರೆ, ಇಲ್ಲಿ ಒಂದು ಮೃಗಾಲಯದಲ್ಲಿ ಜಿಂಕೆ ಮತ್ತು ನವಿಲುಗಳಿದ್ದಾವೆ. ಅವುಗಳ ತಲೆ ಎಣಿಕೆ 80 ಇದೆ. ಒಟ್ಟು ಕಾಲುಗಳ ಸಂಖ್ಯೆ 200 ಇದೆ. ಹಾಗಾದರೆ ನವಿಲುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದೇನೆ. ಇದಕ್ಕೆ ನೀವು ಸಿಂಪಲ್ ಆನ್ಸರ್ ಮಾಡಿರ್ತೀರ ಅಂತ ಗೊತ್ತು. ಇದಕ್ಕೆ ಆನ್ಸರ್ ಡಿ. ಅಂದರೆ 60 ನವಿಲುಗಳಿಗೆ 2 ಕಾಲುಗಳಿರ್ತವೆ, 20 ಜಿಂಕೆಗಳಿಗೆ 4 ಕಾಲುಗಳಂತೆ ಲೆಕ್ಕ ಹಾಕಿದಾಗ ಟೋಟಲ್ 200 ಆಗುತ್ತೆ. ಹಾಗಾಗಿ ನಾವು 60 ನವಿಲುಗಳು ಇವೆ ಅಂತೇಳಿ ಆನ್ಸರ್ ಡಿಗೆ ನೀವು ಟಿಕ್ ಹಾಕಬೇಕಾಗತ್ತೆ.
ನೆಕ್ಸ್ಟ್ ಬಂದರೆ ಈ ಒಂದು ಸರಣಿ ಸಂಖ್ಯೆಗೆ ಸರಿ ಹೊಂದುವಂತೆ ಮಾಡಿ ಅಂತ ಕೇಳಿರುವಂಥದ್ದು. ಅಂದರೆ ಒಂದು ಅಕ್ಷರವನ್ನು ಎಗೆ 0 ಕೊಟ್ಟಿರುವಂಥದ್ದು, ಸಿಗೆ 2 ಕೊಟ್ಟಿರುವಂಥದ್ದು, ನೆಕ್ಸ್ಟು ಹೀಗೆ 5 ಕೊಟ್ಟಿರುವಂಥದ್ದು. ಈ ರೀತಿ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ, ಆದರೆ ಜೆಗೆ ಮಾತ್ರ 2 ಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ. ಅದೇ ರೀತಿ ನಾವು ಕಡಿಮೆ ಮಾಡಿದಾಗ ಕೆಗೆ 2 ಸಂಖ್ಯೆ 11 ಬರ್ತೈತೆ, 2 ಸಂಖ್ಯೆಯನ್ನು ಕಡಿಮೆ ಮಾಡಿದಾಗ 9 ಆಗೋಂಥದ್ದು ಆನ್ಸರ್ ಎ ಸಿಗುವಂಥದ್ದು ಉತ್ತರ. ನೆಕ್ಸ್ಟ್ ಇಲ್ಲಿ 5 ಸದಸ್ಯರಿರುವಂತಹ ಕುಟುಂಬದಲ್ಲಿ ಸರಾಸರಿ ವಯಸ್ಸು 21 ವರ್ಷ. ಅವರ ಅಜ್ಜನ ವಯಸ್ಸನ್ನು ಅದಕ್ಕೆ ಆ್ಯಡ್ ಮಾಡಿದಾಗ ಸೇರಿಸಿದಾಗ 9 ವರ್ಷಗಳಾಗ್ತವೆ. ಹಾಗಾದರೆ ಅಜ್ಜನ ವಯಸ್ಸು ಎಷ್ಟು ಅಂತ ಕೇಳಿದರೆ ಇದಕ್ಕೆ ನೀವು ಫಾರ್ಮುಲಾವನ್ನು ಹಾಕಬೇಕು. ಸರಾಸರಿ ಅಂತ ಕೇಳಿದ ಮೇಲೆ ಅಲ್ಲಿರುವಂತಹ ABCDE ಒಟ್ಟು 5 ಜನ ಇದ್ದಾರೆ, ಕೆಳಗಡೆ 5 ಜನವನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟು ಇವರ ವಯಸ್ಸು ಎಷ್ಟಿದೆ? 21 ಇದೆ. ಇದನ್ನು ನಾವು ಓರೆ ಗುಣಕಾರವಾಗಿ ಮಾಡಿದಂಥ ಸಂದರ್ಭದಲ್ಲಿ ABCDEಗಳ ವಯಸ್ಸು 105ಕ್ಕೆ ಸಮ ಆಗುವಂಥದ್ದು. ಈ ABCD 5 ಜನಕ್ಕೆ ಮತ್ತು ಅಜ್ಜ ಒಬ್ಬರು ಹಾಡಾಕ್ತಾರೆ. ಒಟ್ಟು ಮೇಲೆ ಹೆಸರು 6 ಜನ, ಕೆಳಗಡೆ ಅದಕ್ಕೆ ಭಾಗಾಕಾರ ಕ್ರಿಯೆಯಲ್ಲಿ ಹಾರನ್ನು ಹಾಕಂದಾಗ 21 ಪ್ಲಸ್ ಅಜ್ಜನ ವಯಸ್ಸು ಹಾಡಾದಾಗ 9 ವರ್ಷ. ಅಲ್ಲಿಗೆ 105 ಪ್ಲಸ್ ಅಜ್ಜನ ವಯಸ್ಸು 30 ಸೇರಿದಂಕಂತ ಬೈ 6 ಹಾಕೊಂಡು ನಾವು 105 ಈ ಕಡೆಗೆ ಸರಿಸಿ ಅಜ್ಜನನ್ನು ಈ ಕಡೆಗೆ ತಗೊಂಡಾಗ ನಾವು 180ರಲ್ಲಿ 105 ಕಳೆದಾಗ 75 ಉಳಿಯುವಂಥದ್ದು. ಈ ಫಾರ್ಮುಲಾ ಪ್ರಕಾರನೇ ನಾವು ಮಾಡಬೇಕು. ಇದನ್ನು ಪ್ರಾಕ್ಟೀಸ್ ಮಾಡಿದರೆ ನಾವು ಅತಿ ಹೆಚ್ಚು ಸಮಯವನ್ನು ಉಳಿಸ್ಬೋದು ಅಂತ ಹೇಳ್ತೀನಿ. ಆನ್ಸರ್ ಸಿ. ನೆಕ್ಸ್ಟ್ ಬಂದರೆ ಇಲ್ಲಿ ಏನೂ ಮಾಡಿಲ್ಲ. ಈ ಒಂದು ಫಾರ್ಮುಲಾ ಏನಿದೆ ಇದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ABCDನ ನೇರವಾಗಿ ಹಾಕಂದರೆ ZY ಇಂದ ಅಂದರೆ ಎಮ್ಮನ್ನು ಅರ್ಧ ಭಾಗ ಮಾಡ್ಕೊಂಡು ZY ನಿಂದ ಮತ್ತೆ ಮುಂದುವರೆದಾಗ ನಾವು ಕರೆಕ್ಟಾಗಿ ಹಾಕ್ಕೊಂಡಾಗ ಆಯಾ ನೀಟಿಗೆ ಹಾಕೊಂಡಾಗ ನಿಮಗೆ ಆನ್ಸರ್ ಜೆ ಬರುವಂಥದ್ದು. ಕ್ಯೂ ಎಲ್ಲಿದೆ ಅಲ್ಲಿಗೆ ಜೆ ಬಂದಿರುವಂಥದ್ದು, ಎಸ್ ಎಲ್ಲಿದೆ ಅಲ್ಲಿ ನೋಡಿ ಎಚ್ ಬಂದಿರುವಂಥದ್ದು. ಆನ್ಸರ್ ಸಿ ಯಾರೆಲ್ಲ ಹಾಕಿದ್ರೆ ಅವರಿಗೆ ರೈಟ್ ಆಗುವಂಥದ್ದು. ಇದಕ್ಕೆ ಆನ್ಸರ್ ಸಿ ಯಾರೆಲ್ಲ ಹಾಕಿದ್ರೆ ಅವರಿಗೆ ಅಂಕ ಲಭಿಸುವಂಥದ್ದು. ಅಂದರೆ ಎರಡೂ ಕಡೆ ಸಮೀಕರಣವನ್ನು ಮಾಡಿದಾಗ ಈ ರೀತಿ ಬಡಮಸ್ ಒಂದು ನೀತಿಯ ಅನುಸಾರ ನಾವು ಹಾಕ್ಕೊಂಡು ಲೆಕ್ಕವನ್ನು ಬಿಡಿಸಿದಾಗ ನಮಗೆ ಇಲ್ಲೂ 26 ಮತ್ತು ಎಡ ಮತ್ತು ಬಲ ಬದಿಯಲ್ಲಿ 26 ಬಂದಿರುವಂಥದ್ದನ್ನು ನಾವು ಕಾಣ್ಬೋದು. ಆನ್ಸರ್ ಸಿ ಆಗುತ್ತೆ. ನೆಕ್ಸ್ಟ್ ಬಂದರೆ ಇದು ನಿಮಗೆ ಸಿಂಪಲ್ ಇದೆ. 2 ಕ್ಯೂಬ್ ಹಾಕಂದಾಗ 8ಕ್ಕೆ ಪ್ಲಸ್ 1 ಕೊಡಿದ್ರೆ 9 ಆಗುತ್ತೆ. 3 ಕ್ಯೂಬ್ ಹಾಕಿಂದಾಗ 27ಕ್ಕೆ ಪ್ಲಸ್ 1 ಹಾಕಿಂದಾಗ 28 ಆಗುವಂಥದ್ದು. ನೆಕ್ಸ್ಟ್ ಬಂದರೆ ಮನೆ ಅನ್ನೋದು ಒಂದು ಆಶ್ರಯ. ಅದು ನಮಗೆ ಒಂದು ಮಳೆ ನೀರಿನಿಂದ ರಕ್ಷಣೆಯನ್ನು ಕೊಡ್ತೈತೆ. ಆಶ್ರಯ ಆದಾಗ ಸಾಬೂನು ನಮ್ಮನ್ನು ಶುಚಿಗೊಳಿಸುವಂಥದ್ದು. ಆನ್ಸರ್ ಡಿ. ನೆಕ್ಸ್ಟ್ ಬಂದರೆ ಪೇಪರನ್ನು ಹಿಂಕು, ಹಿಂಕನ್ನು ಪೆನ್ನು, ಪೆನ್ನನ್ನು ರೋಸ್ ಅಂತ ಕರೆದಾನೆ. ನಮಗೆ ಇಲ್ಲಿ ಏನಂತ ಹೇಳಿದಾನೆ, ಒಬ್ಬ ಪ್ರೇಮಿ ಒಂದು ಪತ್ರವನ್ನು ಬರೀಲಿ ಏನು ಬೇಕು, ಪೆನ್ ಬೇಕು. ಆ ಪೆನ್ನನ್ನು ಏನು ಕರೆದಾನೆ, ರೋಸ್ ಅಂತ ಕರೆದಾನೆ. ಆನ್ಸರ್ ಸಿಗೆ ಹಾಕಬೇಕು. ಇಲ್ಲಿ ನಾವು ತಿರ್ಗಾ ಮುರುಗೆ ಹೆಚ್ಚು ಮಾಡಿವಿ ಅಂತಂದರೆ ಯಾವುದೋ ಒಂದು ಕಾಕಂಗೆ ಆಗ್ಬಿಡ್ತೈತೆ. ಇಲ್ಲಿ ನೋಡ್ಬೋದು ಈ ಕೆಳಗಿನ ಒಂದು ತ್ರಿಭುಜದಲ್ಲಿ ಸಸ್ಯಶಾಸ್ತ್ರ ವಿದ್ಯಾರ್ಥಿಗಳನ್ನ ಒಳಗೊಂಡಿದೆ, ಆಯಿತ ಭೂಗರ್ಭಶಾಸ್ತ್ರ ವಿದ್ಯಾರ್ಥಿಗಳನ್ನ ಒಳಗೊಂಡಿದೆ, ಚೌಕ ರಾಸಾಯನಶಾಸ್ತ್ರ ವಿದ್ಯಾರ್ಥಿಗಳನ್ನ ಒಳಗೊಂಡಿದೆ, ವೃತ್ತ ಪ್ರಾಣಿಶಾಸ್ತ್ರವನ್ನು ಒಳಗೊಂಡಿದೆ. ಆದರೆ ಅವ್ನು ಕೇಳಿರೋದೇನಪ್ಪ ಅಂತಂದರೆ ಸಸ್ಯಶಾಸ್ತ್ರ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ನೀವು ಸಸ್ಯಶಾಸ್ತ್ರವನ್ನು ಸೂಚಿಸುವಂಥದ್ದು ಆಕೃತಿ ಯಾವುದು ಅಂದರೆ ತ್ರಿಭುಜಾಕೃತಿ ಆಗಿರ್ತೈತೆ. ಈ ತ್ರಿಭುಜಾಕೃತಿಯಲ್ಲಿ ಒಳಗಿರುವಂಥವ್ರನ್ನ ಮಾತ್ರ ನೀವು ಕೌಂಟ್ ಮಾಡಬೇಕು. 5, 3, 9, 8 ಮತ್ತು 6 ಕೌಂಟ್ ಮಾಡಿದಾಗ ನಿಮಗೆ ಆನ್ಸರ್ ಬಿ 31 ಸಿಗುವಂಥದ್ದು. ನೆಕ್ಸ್ಟು ಬೆಸ ಸಂಖ್ಯೆ ಮುಂದೆ ಇದ್ದಾವೆ, ಹಿಂದೆ ಸಮ ಸಂಖ್ಯೆ ಇದೆ, ಮತ್ತು ಎಷ್ಟು ಸಮ ಸಂಖ್ಯೆಗಳು ಇರುವಂಥದ್ದು ಸಿಗ್ತವೆ ಅಂತಂತಂದರೆ ಆನ್ಸರ್ ಎ. ಇಲ್ಲಿಗೆ 28, 22 ಮತ್ತು 76 ಸಿಗುವಂಥದ್ದು. ನೆಕ್ಸ್ಟು ಈ ಸಂಖ್ಯಾ ಸರಣಿ ಬಗ್ಗೆ ನಿಮಗೆ ಏನಾದರೂ ಐಡಿಯಾ ಇದ್ದರೆ ವಾಟ್ಸಪ್ ಗ್ರೂಪಲ್ಲಿ ಹಂಚ್ಕೊಳ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದರೆ ಈ ಸರಣಿಯನ್ನು ಕ್ಲಿಯರ್ ಮಾಡಿರಿ ಅಂದರೆ ಎ, ಬಿ ಮತ್ತು ಸಿ ಆದಮೇಲೆ ಡಿ ಬರುವಂಥದ್ದು. ಐ ಮತ್ತು ಕೆ ಎಮ್ ನಡುವೆ ಒಂದೊಂದು ಅಕ್ಷರವನ್ನು ಬಿಟ್ಟು ಹೋಗಿರುವಂಥದ್ದು. ಇಲ್ಲಿ ನೋಡ್ಬೋದು ಎಗೆ ಬಿ, ಬಿಗೆ ಸಿ, ಸಿಗೆ ಡಿ ಬಂದಿರುವಂಥದ್ದು. ನೆಕ್ಸ್ಟ್ ಐಗೆ ಜೆ ಒಂದು ಅಕ್ಷರ ಜಂಪ್ ಆಗಿರುವಂಥದ್ದು, ಎಮ್ಗೆ ಓ ಜಂಪ್ ಆಗಿರುವಂಥದ್ದು. ಆನ್ಸರ್ ಡಿ, ಡಿ ಓ ಬರುವಂಥದ್ದು. ನೆಕ್ಸ್ಟ್ ಬಂದರೆ ಇಲ್ಲಿ ಒಂದು ಇರುವಂತಹ ಸಮೀಕರಣಕ್ಕೆ ಇವ್ರು ಹೇಳಿರುವಂತಹ ರೀತಿಯಲ್ಲಿ ನಾವು ಅನ್ವಯವನ್ನು ಮಾಡಿಕೊಂಡಾಗ ಇಲ್ಲಿ ನೀವು ನೋಡ್ಬೋದು 0 ಬರುವಂಥದ್ದು. ಆನ್ಸರ್ ಎ ಯಾರಿಗೆಲ್ಲ ಟಿಕ್ ಮಾಡಿದರೆ ಅವರಿಗೆ 1 ಅಂಕ ಸಿಗುವಂಥದ್ದು. ನೆಕ್ಸ್ಟ್ ಮೊನ್ನೆ ಗುರುವಾರ ಹೋದರೆ ಸೋಮವಾರ ಯಾವಾಗ ಬರ್ತೈತೆ ಅಂದರೆ ಶನಿವಾರವನ್ನು ನಾವು ಹಾಕ್ಕೊಂಡು ಗುರುವಾರಕ್ಕೆ ನಾವು ಶನಿವಾರದಲ್ಲಿ ನಿಂತು ನಾವು ಮೊನ್ನೆ ಅಂತಂದಾಗ ಗುರುವಾರ ಬರ್ತೈತೆ. ನಮಗೆ ಸೋಮವಾರ ಹಾಕಬೇಕು ಅಂದರೆ 2 ದಿನಗಳು ನಂತರ ಬರುವಂಥದ್ದು. ಆನ್ಸರ್
ಡಿ ಉತ್ತರವನ್ನು ಯಾರೆಲ್ಲ ಹಾಕಿದಿರಾ ಅವರಿಗೆ ಅಂಕ ಸಿಗುವಂಥದ್ದು. ನೆಕ್ಸ್ಟ್ ಬಂದರೆ ಒಬ್ಬ ವ್ಯಕ್ತಿಯು ತನ್ನ ಕಚೇರಿಯಿಂದ ಪ್ರಾರಂಭಿಸಿ ಪೂರ್ವಕ್ಕೆ 5 ಕಿಲೋಮೀಟರ್ ಹೋಗ್ತಾನೆ. ಇಲ್ಲಿ ನಿಮಗೆ ಎಡ ಮತ್ತು ಬಲ ದಿಕ್ಕುಗಳ ಕಲ್ಪನೆ ಕರೆಕ್ಟ್ ಇತ್ತು ಅಂದರೆ ಇದನ್ನು 100% ಸರಿ ಮಾಡಿರ್ತೀರಾ ಅಂತ ಹೇಳ್ತೀನಿ. ನೋಡಿರಿ, ಇಲ್ಲಿ ದಿಕ್ಕುಗಳನ್ನು ನಾವು ಹಾಕಬೇಕು. ಅವನು ಫಸ್ಟ್ ಪೂರ್ವ ದಿಕ್ಕಿಗೆ ಹೋಗ್ತಾನೆ, ಎಡ ಅಂದ ತಕ್ಷಣ ಮತ್ತೆ ಅವನು ಉತ್ತರ ದಿಕ್ಕಿಗೆ ಹೋಗ್ತಾನೆ, ಮತ್ತೆ ಎಡ ಅಂದ ತಕ್ಷಣ ಅವನು ಪಶ್ಚಿಮ ದಿಕ್ಕಿಗೆ ಬರ್ತಾನೆ. ಒಟ್ಟು ಅವನು ಇಲ್ಲಿ 5 ಕಿಲೋಮೀಟರ್ ಹೋಗ್ತಾನೆ, ಮೇಲೆ 3 ಕಿಲೋಮೀಟರ್ ಹೋಗ್ತಾನೆ, ಮತ್ತೆ 5 ಕಿಲೋಮೀಟರ್ ಬರ್ತಾನೆ. ಇಲ್ಲಿ ಹಾಕಿರುವಂಥ ಡಾಟ್ ಹತ್ರ ಅವನು ಎಷ್ಟು ಕಿಲೋಮೀಟ್ರು? 3 ಕಿಮಿ ಉಳ್ಕೊಂಡಿರುವಂಥದ್ದು. ಆನ್ಸರ್ ಬಿ. ಸಿಂಪಲ್ ಇದೆ. ನೀವು ಸ್ವಲ್ಪ ಯೋಚನೆ ಮಾಡೋದನ್ನು ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಪಕ್ಕ ಆನ್ಸರನ್ನು ಪಡಿಬೋದು. ಒಂದು ಹುಡುಗಿಯನ್ನು ತೋರಿಸ್ತಾ ಮನು ಹೇಳ್ತಾನೆ, ಇವಳು ನನ್ನ ತಾತನ ಒಬ್ಬನೇ ಮಗನ ಮಗಳು. ಹಾಗಾದರೆ ಆ ಹುಡುಗಿಗೆ ಮತ್ತು ಮನುವಿಗೆ ಏನಾಗ್ತಾಳೆ ಅಂತ ನೋಡಿದಾಗ ಇಲ್ಲಿ ಸಂಬಂಧಗಳನ್ನು ನಾವು ಹೇಳಬೇಕು. ಮನು ಆ ಹುಡುಗಿಯನ್ನು ತೋರಿಸ್ತಾ ಹೇಳ್ತಾನೆ, ನನ್ನ ತಾತನ ಮಗ ಮತ್ತು ಅವಳ ಮಗಳು ಅಂತಂದಾಗ ಅವನಿಗೆ ಸಹೋದರಿ ಆಗಬೇಕು. ಆನ್ಸರ್ ಸಿ ಆಗುವಂಥದ್ದು. ನೆಕ್ಸ್ಟ್ ಬಂದರೆ ಇಲ್ಲಿ ಗುಂಪಿಗೆ ಯಾವುದು ಸೇರಿಲ್ಲ ಅಂತಂದರೆ ಬಡಗಿ ಮತ್ತು ಕ್ಷೌರಿಕ, ಕಮ್ಮಾರ ಇವರೆಲ್ಲದು ಒಂದು ರೀತಿ ಆದರೆ ಟೈಲರು ಅಲ್ಲಿಂದ ನೇಯ್ದಿರುವಂಥ ಬಟ್ಟೆಯನ್ನು ಅವನು ಹೊಲಿಗೆ ಹಾಕಲಾಗಿರೋದ್ರಿಂದ ಇವನು ವಿಶೇಷವಾಗಿ ಕಾಣೋದ್ರಿಂದ ಆನ್ಸರ್ ಬಿಗೆ ಹಾಕಲಾಗಿದೆ. ನೆಕ್ಸ್ಟ್ ಇದರಲ್ಲಿ ವಿಭಿನ್ನವಾಗಿರುವಂತಹ ಪದ ಜೋಡಣೆ ಯಾವುದು ಅಂತಂದರೆ ಆನ್ಸರ್ ಹೇಗೆ ಯಾರಲ್ಲ ಅವರಿಗೆ ಹಾಕಿದರೆ ಅಂಕಗಳು ಸಿಗುವಂಥದ್ದು. ಯಾಕೆಂದರೆ ಕಬ್ಬಿಣದ ಗುಣವನ್ನು ಆಡ್ ಅಂತ ಅಂದರೆ ಗಟ್ಟಿ ಇದೆ ಅಂತ ಹೇಳ್ತಿದ್ದೆ, ಐಸು ಶೀತವಾಗಿದೆ, ಹತ್ತಿ ಸಾಫ್ಟ್ ಇದೆ. ಆದರೆ ಪರ್ಸಿಗೆ ಅವರು ಚೀಲ ಅಥವಾ ಜೋಬು ಅಂತ ಇಟ್ಟಿದ್ರೆ ಇದಕ್ಕೆ ಸರಿಯಾಗ್ಬೋದೇನೋ, ಹಣವನ್ನು ಬರೋದಿಲ್ಲ. ನೆಕ್ಸ್ಟು ಇಲ್ಲಿ ಒಬ್ಬ ವಿದ್ಯಾರ್ಥಿಗೆ ಕೊನೆಗೆ ಅವನು ಪರೀಕ್ಷೆಯನ್ನು ಬರೆದು ಉತ್ತೀರ್ಣ ಆಗ್ತಾನೆ. ಒಬ್ಬ ಉದ್ಯೋಗಿ ಕೆಲಸವನ್ನು ಮಾಡಿದ ಮೇಲೆ ಸಂಬಳವನ್ನು ಪಡೆದು ತೃಪ್ತಿಯನ್ನು ಪಡೆಯುವಂಥದ್ದು. ಇಲ್ಲಿ ವಿಮಾನ ಎಲ್ಲಿ ಹಾರಾಡ್ತಿದೆ ಅಂತ ಕೇಳಿದರೆ ಅದನ್ನು ನಾವು ತಲೆಗಿಟ್ಕೋಬೇಕು. ಇಲ್ಲಿ ಮಳೆಯನ್ನು ನೀರನ್ನು ರಸ್ತೆಯನ್ನು ಮೋಡ ಅಂತ ಕರೆದಾನೆ, ಮೋಡವನ್ನು ಆಕಾಶ ಅಂತ ಕರೆದಾನೆ, ಆದರೆ ಆಕಾಶವನ್ನು ಸಮುದ್ರ ಅಂತ ಕರೆದಾನೆ. ಆನ್ಸರ್ ಬಿಗೆ ನೀವೆಲ್ಲ ಯಾರೆಲ್ಲ ಹಾಕಿದ್ದೀರಾ ಅವರಿಗೆ ಅಂಕ ಸಿಗುವಂಥದ್ದು. ನೆಕ್ಸ್ಟ್ ಇಲ್ಲಿ ಪ್ರಾಧ್ಯಾಪಕರು, ವೈದ್ಯರು ಮತ್ತು ಪುರುಷರು ಇದ್ದಾರೆ. ಇಲ್ಲಿ ಪ್ರಾಧ್ಯಾಪಕರು ಬರ್ತಾರೆ, ಇಲ್ಲಿ ವೈದ್ಯರು ಬರ್ತಾರೆ. ಇವರಿಬ್ಬರು ಪುರುಷರಾಗಿರ್ಬೋದು. ಇದನ್ನು ಸೂಚಿಸುವಂಥದ್ದೇ ಆನ್ಸರ್ ಡಿ ಆಗಿರುತ್ತದೆ. ನೆಕ್ಸ್ಟ್ ಬಂದರೆ ಇದು ಸ್ಪೆಲ್ಲಿಂಗು. ನಿಮ್ಮ ಡಿಕ್ಷನರಿ ಬುಕ್ಕನ್ನು ತೆಗೆದು ನೀವು ಒಂದ್ಸತಿ ಕಣ್ಣಾಡಿಸಿದರೆ ಇದಕ್ಕೆ ಸಿಂಪಲ್ಲಾಗಿ ಆನ್ಸರ್ ಮಾಡ್ಬೋದು. ABCD ಆಧಾರದ ಮೇಲೆ ಯಾವುದು ಫಸ್ಟ್ ಬರ್ತೈತೆ ಸ್ಪೆಲ್ಲಿಂಗ್ ಆಧಾರದ ಮೇಲೆ ಅನ್ನೋದನ್ನು ಗುರುಸುವಂಥದ್ದು. ಆನ್ಸರ್ ಎಗೆ ಯಾರು ಹಾಕಿದ್ರೆ ಅವರಿಗೆ ಅಂಕಗಳು ಸಿಗುವಂಥದ್ದು. ನೆಕ್ಸ್ಟ್ ಬಂದರೆ ರವಿಯು ಸೀತೆಗೆ ಈ ರೀತಿ ಹೇಳ್ತಾನೆ, ನಿನ್ನ ತಾಯಿಯು ನನ್ನ ಅಜ್ಜಿಯ ಮಗಳು ಅಂತ ಹೇಳ್ತಾನೆ. ಹಾಗಾದರೆ ರವಿ ಮತ್ತು ಸೀತೆಗೆ ಯಾವ ರೀತಿ ಸಂಬಂಧ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ರವಿ ಹೇಳ್ತಾನೆ, ಇಲ್ಲಿ ಸೀತೆ ಇದ್ದಾಳೆ, ಸೀತೆಗೆ ಹೇಳ್ತಾನೆ ನನ್ನ ತಾಯಿ ಅವಳು ಅಂತ ಹೇಳ್ತಾನೆ. ಅವಳು ತಾಯಿಯ ಅಜ್ಜಿಯ ಮಗಳು ಆಗಿರೋದ್ರಿಂದ ಇದಕ್ಕೆ ಆನ್ಸರ್ ಸಿ ಆಗುತ್ತೆ, ಸೋದರ ಸಂಬಂಧಿ ಆಗುತ್ತೆ. ನೆಕ್ಸ್ಟ್ ಬಂದರೆ ಇದು ನಿಮಗೆ ತಾರ್ಕಿಕ ಅನುಕ್ರಮದಲ್ಲಿ ಇರುವಂಥದ್ದು. ಫಸ್ಟು ಬೀಜ ಅಂತ ಗೊತ್ತಿರ್ತೈತೆ, 3 ಯಾವುದಿದೆ ನೋಡ್ಕೋಬೇಕು, ಆಮೇಲೆ ಸಸ್ಯ, ಆಮೇಲೆ ಮರ, ಆಮೇಲೆ ದಿಮ್ಮಿ, ಆಮೇಲೆ ಕುರ್ಚಿ. ಆನ್ಸರ್ ಎ ಯಾರೆಲ್ಲ ಹಾಕಿದರೆ ಅವರಿಗೆ 1 ಅಂಕ ಸಿಗುವಂಥದ್ದು. ನೆಕ್ಸ್ಟ್ ಬಂದರೆ ಹೇಳಿಕೆ 1 ಮತ್ತು 2 ಏನಿದ್ದಾವೆ ಅವು ಊಹೆಗಳಿಗೆ ಅನುಸರಿಸಲಾಗ್ತದೆ. ನೀವು ಹೇಳಿಕೆ ಮತ್ತು ಕೆಳಗಿನ ಊಹೆಗಳನ್ನು ಪರಿಗಣಿಸಬೇಕು ಮತ್ತು ಹೇಳಿಕೆಯಲ್ಲಿ ಯಾವ ಊಹೆಗಳು ಸೂಚ್ಯವಾಗಿವೆ ಎಂಬುದನ್ನು ನಿರ್ಧರಿಸಬೇಕು. ಇಲ್ಲಿ 4 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಗುವನ್ನು ಶಾಲೆಗೆ ಸೇರಿಸಲು ಸೂಚಿಸಲಾಗ್ತದೆ. ಹಾಗಾದರೆ ಈ ವಯಸ್ಸಿನ ಮಗು ಹೊಸ ವಿಷಯವನ್ನು ಕಲಿಯಲು ಸಿದ್ಧವಾಗಿದೆ ಅಂತ ಅರ್ಥ ಕೊಡ್ತಿತ್ತ. ಶಾಲೆಗಳು 4 ವರ್ಷದ ನಂತರ ಮಕ್ಕಳನ್ನು ಸೇರಿಸಿಕೊಳ್ಳಲಾಗುವುದಿಲ್ಲ ಅಂತ ಅರ್ಥ ಕೊಡ್ತಿತ್ತ ಅಂತಂದರೆ ಆನ್ಸರ್ ಎ ಕೇವಲ 1 ಸೂಚ್ಯವಾಗಿದೆ. ಅಂದರೆ ಆ ಮಗುವನ್ನು ಶಾಲೆಗೆ ಸೇರಿಸ್ರಿ ಅಂತ ಹೇಳಿದರೆ ಅವನು ಕಲಿಯೋಕ್ಕೆ ಸಿದ್ಧವಾಗಿದ್ದಾನೆ ಅಂತ ಮೇಗಳ ಊಹೆಯನ್ನು ನಾವು ಅನುಸರಿಸಿ ಹೇಳಬೇಕಾಗುತ್ತೆ. ಒಂದು ಓಟದ ಪಂದ್ಯದಲ್ಲಿ ಯಾವಾಗಲೂ ಪ್ರತಿಸ್ಪರ್ಧಿಗಳು ಇರಬೇಕು. ಆನ್ಸರ್ ಬಿ. ನೆಕ್ಸ್ಟ್ ಬಂದರೆ ಒಬ್ಬ ವ್ಯಕ್ತಿ ಹತ್ರ 10 ಪೆನ್ಸಿಲ್ಗಳನ್ನು 50 ರೂಪಾಯಿಗೆ ಖರೀದಿ ಮಾಡ್ತಾನೆ, ಅವನ್ನ 60ಕ್ಕೆ ಮಾರುತ್ತಾನೆ. ಹಾಗಾದರೆ ಅವನಿಗೆ ಶೇಕಡಾವಾರು ಲಾಭ ಎಷ್ಟು ಅಂತಂದರೆ ಫಸ್ಟ್ ಅವನು ಲಾಭ ಮತ್ತು ಕೊಂಡ ಬೆಲೆ ಇಂಟು 100 ಹಾಕಿದಾಗ ಅವನಿಗೆ 20% ಸಿಗುವಂಥದ್ದು. ಆನ್ಸರ್ ಸಿ. ನೆಕ್ಸ್ಟು ಇಲ್ಲಿ ಲಕ್ಷ್ಮಿಯು ರಮ್ಯಗಳಿಗಿಂತ ಎತ್ತರ ಆದರೆ ಸುಷ್ಮಿತಗಿಂತ ಚಿಕ್ಕವಳಾಗಿದ್ದಾಳೆ. ರಮ್ಯಾ
ಏಮಳಂತೆ ಎತ್ತರ ಆದರೆ ಅವಂತಿಗಿಂತ ಎತ್ತರವಾಗಿದ್ದರೆ ಏಮ. ನಾವಿಲ್ಲಿ ಏಮನನ್ನು ಮಾತ್ರ ಗುರಿ ಇಟ್ಕೊಂಡು ಮಾತಾಡಬೇಕು. ಇಲ್ಲಿ ಡಯಾಗ್ರಾಮನ್ನು ನೀವು ಈ ರೀತಿ ಹಾಕಬೇಕು. ರಮ್ಯ, ಲಕ್ಷ್ಮಿ, ಸುಷ್ಮಿತಾ ಮತ್ತು ಹೇಮಳ, ಅವಂತಿ ಅಂತ ಹಾಕಬೇಕು. ಇವುಗಳನ್ನು ಹೋಲಿಕೆ ಮಾಡಿದಾಗ ನಮಗೆ ಸಿಗುವಂಥದ್ದು ಆನ್ಸರ್ ಡಿ, ಲಕ್ಷ್ಮಿಗಿಂತ ಕಡಿಮೆ ಎತ್ತರ. ಹೇಮಳು ಲಕ್ಷ್ಮಿಗಿಂತ ಕಡಿಮೆ ಎತ್ತರ ಇದ್ದಾಳೆ ಅನ್ನೋದು ಸೂಚಿಸುತ್ತೆ. ಕೆಲವರು ಕ್ರೂರರು ಎಂಬ ಹೇಳಿಕೆ ತಪ್ಪಾಗಿದ್ದರೆ ಈ ಕೆಳಗಿನ ಹೇಳಿಕೆಯಲ್ಲಿ ಯಾವ್ಯಾವು ಸತ್ಯವಾಗಿದೆ ಅಂತಂದಾಗ 2 ಮತ್ತು 3 ಸತ್ಯವಾಗಿದೆ. ಆನ್ಸರ್ ಸಿ. ನೆಕ್ಸ್ಟ್ ಬಂದಾಗ ಇಲ್ಲಿ ಸಿಂಪಲ್ ಲಾಜಿಕನ್ನು ಮಾಡಿರುವಂಥದ್ದು. ಈ ಒಂದು ಪದಗಳಿಗೆ ಲಾಜಿಕನ್ನು ನೀವು ನೋಡ್ಕೋಬೋದು. ಇಲ್ಲಿ ಫಸ್ಟ್ನೇ ಪದ ಲಾಸ್ಟ್ಗೆ ಹೋಗಿರುವಂಥದ್ದು 6 ಫಸ್ಟ್ಗೆ ಬಂದಿರುವಂಥದ್ದು. ಓಗೆ ಎಫ್, ಎಮ್ಗೆ ಯು, ಪಿಗೆ ವಿ, ಯುಗೆ ಕ್ಯೂ, ಟಿಗೆ ಎನ್ನು, ಹೀಗೆ ಪಿ. ಈ ಆಧಾರದ ಮೇಲೆ ನಾವು ತಗೊಂಡಾಗ ಇಲ್ಲಿ ಫಸ್ಟ್ನೇ ಅಕ್ಷರ ಇಲ್ಲಿಗೆ ಹೋಗ್ತೈತೆ, ಇಲ್ಲಿ ಲಾಸ್ಟ್ ಅಕ್ಷರ ಹೋಗುತ್ತೆ. ಈ ರೀತಿ ನಾವು ಯೋಚನೆಯನ್ನು ವಿಭಿನ್ನವಾಗಿ ಮಾಡಬೇಕು ಅಂತ ಹೇಳ್ತೀನಿ. ಇದಕ್ಕೆ ಆನ್ಸರ್ ಬಿ ಬರ್ತಿದೆ. ನೆಕ್ಸ್ಟ್ ಇದಕ್ಕೆ ಯಾರೆಲ್ಲ ಉತ್ತರ ಗೊತ್ತಿದೆ ಅವರು ವ್ಯಾಟ್ಸಪ್ ಮುಖಾಂತರ ಮತ್ತು ಕಮೆಂಟ್ನಲ್ಲಿ ತಿಳಿಸಲು ತಮ್ಮಲ್ಲಿ ಕೋರ್ಕೊಳ್ತೀವಿ. ನೆಕ್ಸ್ಟ್ 43ಕ್ಕೆ ಆನ್ಸರ್ ಸಿ ಆಗುತ್ತೆ. ನೆಕ್ಸ್ಟ್ ಬಂದರೆ ಇದರಲ್ಲಿ ಯಾವುದು ಉಳಿದ ಜೊತೆಗಳಿಗಿಂತ ಭಿನ್ನವಾದ ಜೊತೆಯನ್ನು ಕಂಡುಕೊಳ್ಳಿದೆ ಅಂತಂದರೆ ಇವೆಲ್ಲ ವಿರುದ್ಧ ಪದಗಳು. ಹಗಲು ರಾತ್ರಿ ಕರೆಕ್ಟ್ ಇದೆ, ಒಳಿತು ಕೆಡುಕು ಕರೆಕ್ಟ್ ಇದೆ, ನಿಧಾನ ವೇಗ ಕರೆಕ್ಟ್ ಇದೆ, ದಕ್ಷಿಣ ಮತ್ತು ಪಶ್ಚಿಮ ಸರಿ ಇಲ್ಲ. ಆನ್ಸರ್ ಸಿ ಯಾರೆಲ್ಲ ಟಿಕ್ ಮಾಡಿದರೆ ಅವರಿಗೆ ಅಂಕಗಳು ಲಭಿಸುವಂಥದ್ದು. ಇಲ್ಲಿ ಪ್ಲೇಗು, ನಾಯಿ, ರೆಬಿಸ್. ಪುಸ್ತಕದಲ್ಲಿರುವಂಥ ಅಗತ್ಯ ಭಾಗವಾಗಿರುವಂಥದ್ದು ಯಾವುದು ಅಂತಂದರೆ ಪುಟಗಳು. ಸ್ವಲ್ಪ ಕನ್ಫ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನೀವು ನೀಟಾಗಿದ್ದರೆ ಏನೂ ಆಗಲ್ಲ. ಇಲ್ಲಿ ನೋಡಿ, ಎ ಮತ್ತು ಬಿ ನಾವು ಸರ್ಕಲ್ ಹಾಕಿರೋರು ಹೆಣ್ಮಕ್ಳು ಅಂತೇಳಿ ಸೋದರಿ. ಸಿ ಮತ್ತು ಡಿ ಏನಿದ್ದಾರೆ ಇವರು ಸೋದರರು. ಎನ ಮಗಳು ಡಿಯ ಸೋದರಿಯ. ಆದರೆ ಬಿ ಮತ್ತು ಸಿಗೆ ಏನು ಸಂಬಂಧ ಅಂದರೆ ಎ ತಾಯಿ ಆಗ್ತಾಳೆ, ಡಿ ಮಗ ಆಗ್ತಾನೆ. ಹಾಗಾಗಿ ಇವರೆಲ್ಲ ಆನ್ಸರ್ ಎ ಚಿಕ್ಕಮ್ಮ ಆಗುವಂಥದ್ದು. ನೆಕ್ಸ್ಟ್ ಬಂದರೆ ಇಂಗ್ಲೀಷ್ ವರ್ಣಮಾಲೆಗಳನ್ನ ವಿರುದ್ಧ ಕ್ರಮದಲ್ಲಿ ಬರ್ಕೋಬೇಕು. ಅಂದರೆ ಝಡ್ಡಿಂದ ಬರ್ಕೋಬೇಕು. ಫಿನ ಬಲದಿಂದ 6ನೇ ಸ್ಥಾನಕ್ಕೆ ಯಾವ್ದು ಬರ್ತೈತೆ ಅಂದರೆ ಆನ್ಸರ್ ಬಿ, ಜೆ ಬರ್ತೈತೆ. ಇವೆಲ್ಲ ಸಿಂಪಲ್ ಕ್ವಶನ್ನು. ನೆಕ್ಸ್ಟ್ ಬಂದರೆ 60ಕ್ಕೆ 24, 24ಕ್ಕೆ 60, 120 ಆದರೆ ಆನ್ಸರ್ ಡಿ 210 ಬರುವಂಥದ್ದು. ಅಂದರೆ ಇದು 2 ಕ್ಯೂಬು. 2 × 2 4, 2 4, 4 8, 8ಕ್ಕೆ -2 ಮಾಡ್ತಾನೆ, ಅವಾಗ 6 ಬರ್ತತೆ. ಅವಾಗ 3 ಕ್ಯೂಬ್ ತಗೋಬೇಕು. 3 3 9, 9 3 27, 27ರಾಗೆ 3 ಮೈನಸ್ ಮಾಡ್ತಾನೆ. ನೆಕ್ಸ್ಟು 4 ಕ್ಯೂಬ್ ಬರ್ತೈತೆ, ಅದರಲ್ಲಿ 4 ಮೈನಸ್ ಮಾಡ್ತಾನೆ. ನೆಕ್ಸ್ಟ್ 5 ಕ್ಯೂಬ್ ಬರ್ತೈತೆ, 5 ಮೈನಸ್ ಮಾಡ್ತಾನೆ. ನೆಕ್ಸ್ಟ್ 6 ಕ್ಯೂಬ್ ಬರ್ತೈತೆ, 6 ಮೈನಸ್ ಮಾಡಿದಾಗ ನೀವು ಆನ್ಸರ್ ಡಿ 210 ಪಡಿತೀರಾ. ನೆಕ್ಸ್ಟ್ ಇದು ಎಸ್ 19ನೇ ಅಕ್ಷರ ಆಗಿರ್ತೈತೆ, ಡಬ್ಲ್ಯೂ 23ನೇದಾಗಿರ್ತೈತೆ, ಎ 1ನೇ ಅಕ್ಷರ ಆಗಿರ್ತೈತೆ, ಎನ್ 14ನೇ ಸೀರಿಯಲ್ ಆಗಿರ್ತೈತೆ. ಅದೇ ರೀತಿ ನೋಡಿದಾಗ ನಮಗೆ ಈ ಇದರಲ್ಲಿ ಕೊನೆ ಅಂಕಿ ಆಗಿರೋದ್ರಿಂದ ಅದು ಆನ್ಸರ್ ಡಿ 5 ಸೂಚಿಸುತ್ತೆ. ಇಷ್ಟು ಇವತ್ತಿನ ನಿಮ್ಮ ಬಿ ಎಡ್ನ ಕೀ ಆನ್ಸರ್ಸ್ ಆಗಿರ್ತೈತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.